ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ತೀವ್ರತೆಯಿಂದಾಗಿ ಈಗ ಇದುವರೆಗೂ ಮನೆಗಳಿಗೆ ಹೊರತುಪಡಿಸಿದ್ರೆ ಅಂಗಡಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಈಗ ಅಂಗಡಿಗೆ ಸಮಸ್ಯೆ ಆದಂಥ ಸಿಲಿಂಡರ್ ಸಮಸ್ಯೆ ಏನಾಗಿತ್ತು ಅದೀಗ ಮನೆಗಳಿಗೂ ತಟ್ಟಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ದಿನವೊಂದಕ್ಕೆ 9,000 ಜನರು ಸಿಲಿಂಡರ್ ಬೇಕು ಅಂತ ಇದೀಗ ಅಪ್ಲೈ ಮಾಡ್ತಾ ಇರುವಂಥದ್ದು. ಆದರೆ ಕೇವಲ 20 ಸಿಲಿಂಡರ್ ಮಾತ್ರ ಬಾಕಿ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿರುವಂಥ HP ಗ್ಯಾಸ್ ಏಜೆನ್ಸಿ ಏನಿದೆ ಅಲ್ಲಿ ಸ್ಟಾಕ್ ಇರೋದಿಲ್ಲ. 33/26 ಇವತ್ತು ಯಾವುದೇ ಕಾರಣಕ್ಕೂ ಸ್ಟಾಕ್ ಇರೋದಿಲ್ಲ ಅನ್ನೋ ಬೋರ್ಡನ್ನು ಹಾಕೋ ಮುಖಾಂತರ ಸಿಬ್ಬಂದಿಗ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಆಚೆ ಈಚೆ ಗ್ರಾಮೀಣ ಭಾಗದಿಂದ ಬರುವಂಥ ಜನರು ಅಥವಾ ಸಿಟಿಲಿರುವಂಥ ಜನರು ತಮ್ಮ ಗ್ಯಾಸ್ನ ಬುಕ್ಕಿಂಗ್ ಆಗಿ ಸಾಕಷ್ಟು ಅಲರ್ಟ್ ನಡೆಸ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಭಾಗದಿಂದ ಬರುವಂಥ ಜನರು ಅವರ ಸಿಲಿಂಡರ್ಗಳನ್ನು ಪರಿಚಯಸ್ಥರ ಮನೆಯಲ್ಲಿ ಅಥವಾ ಅಂಗಡಿಗಳಲ್ಲಿ ಇಟ್ಟು ಓಡಾಡ್ತಿದ್ದಾರೆ. ಕೈಯಲ್ಲಿ ಗ್ಯಾಸ್ ಬುಕ್ಕನ್ನು ಹಿಡಿದು ನನಗೆ ಸಿಲಿಂಡರ್ ಬೇಕಾಗಿತ್ತು, ಮನೆಯಲ್ಲಿ ಒಲೆ ಹಚ್ಚಲಿಕ್ಕೆ ಸಮಸ್ಯೆ ಆಗ್ತಿದೆ ಅನ್ನೋ ವಿಚಾರದಲ್ಲಿ ಈಗ ಓಡಾಡ್ತಾ ಇರುವಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಮಹಿಳೆಯರನ್ನದೇ ಮಕ್ಕಳನ್ನದೇ ಎಲ್ಲರನ್ನ ಬಿಸಿಲಲ್ಲಿ ಕರ್ಕೊಂಡು ಬಂದು ಈಗ ಗ್ಯಾಸ್ನ ಸಿಲಿಂಡರ್ಗಾಗಿ ಅಭಾವ ಏನು ಹೆಚ್ಚಾಗಿದೆ. ಹೀಗಾಗಿ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸಿಲಿಂಡರ್ ಬೇಕು ಅಂತೇಳಿ ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು ಎಲ್ಲರೂ ಬಂದು ಇದೀಗ ಗ್ಯಾಸ್ ಏಜೆನ್ಸಿ ಮುಂದೆ ನಿಂತ್ಕೊಂಡಿರುವಂಥದ್ದು. ಆದರೆ ಪ್ರಮುಖವಾಗಿ ದಿನವೊಂದಕ್ಕೆ 9,000 ಅಂದರೆ ಬೇಕಾಗಿದ್ದು 2,000 ಮಾತ್ರ ಸಿಲಿಂಡರ್ ಬೇಕಾಗಿತ್ತು. ಆದರೆ ಇದೀಗ 9,000 ಒಂದೇ ದಿನಕ್ಕೆ ಇಲ್ಲಿ ಬುಕ್ಕಿಂಗ್ ಆಗ್ತಾ ಇರೋದ್ರಿಂದ ಸಿಲಿಂಡರ್ ಕೊರತೆ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಹೀಗಾಗಿ ಪ್ರಮುಖವಾಗಿ ಈಗ ಅದನ್ನು ಏನು ಏಜೆನ್ಸಿ ಇತ್ತು ಆ ಏಜೆನ್ಸಿಯನ್ನು ಬಾಗಿಲು ಕೂಡ ಹಾಕಿರುವಂಥದ್ದು. ಯಾಕಂದರೆ ಕೇವಲ 20 ಸಿಲಿಂಡರ್ ಉಳಿದಿದ್ದಾವೆ. ಆ ಸಿಲಿಂಡರ್ಗಳು ಕೇವಲ ನಮಗೆ ಹಾಸ್ಟೆಲ್ಗಳಿಗಾಗಿರ್ಬೋದು, ಶಾಲೆಗಳಿಗೆ ಅಡುಗೆ ಮಾಡಲಿಕ್ಕೆ ನೀಡಲೇಬೇಕು, ಸರ್ಕಾರದಿಂದ ಏನು ಇಲಾಖೆಗಳಿದೆ ಅಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾತನಾಡಲಿಕ್ಕೆ ಜನ ಇದ್ರ ಪ್ರಯತ್ನ ಮಾಡ್ತೀನಿ ನಾನು. ಸರ್ ಏನು ಹೇಳ್ತೀರಿ ಸರ್? ಈಗ ಸಿಲಿಂಡರ್ ಸಮಸ್ಯೆ ಆಗ್ತಾಯಿದೆ, ನಾವು ಸ್ಟಾಕನ್ ಬುಕ್ ಕೂಡ ಹಾಕಿದ್ದಾರೆ, ಏನು ಹೇಳ್ತೀರಿ? ಹಲೋ, ಬುಕ್ ಮಾಡಿ ನಾವು 15 ದಿವಸ ಬುಕ್ ಮಾಡಿ ನಾವು ಅಲ್ಲಿ 15 ದಿವಸ ಆಯ್ತು ರೀ, ಇನ್ನೂವರೆಗೆ ಬರ್ತಾ ಇಲ್ಲ. ನಾವು ಬಾಡಿಗೆ ಮನೆ ಇದ್ದವರು ಶ್ರೀಮಂತರಾದ್ರೆ ಅವ್ರ ಮನೆ ಬರ್ತಾವೆ, ಕಟ್ಟಿಗೆ ಹಚ್ಚಿ ಉರಿ ಮಾಡ್ತಾರೆ ಅಥವಾ ರೊಕ್ಕ ಅದು ದುಡ್ಡಿದ್ರೆ ಏನಾರು ಮಾಡ್ಕೊತಾರೆ. ಖಾನಾವಳಿ ರೊಕ್ಕ ಏನು ನಮ್ಮ ಬಡಪಾಯಿಗಳು ನಾವೇ ಮಾಡಬೇಕು, ಸಮಸ್ಯೆ ಇದೆ. ಸಾಲಿ ಸಾಲಿ ಹೋಗ್ತಾರ, ಮನೆಯಲ್ಲಿ ವಯೋವೃದ್ಧರು ಅದಾರ, ಬಡಪಾಯಿಗಳು ನಾವು. ಹಳ್ಳಿಗೆ ಹೋದ್ರೆ ಅಲ್ಲಿ ನಮಗೆ ಸಮಸ್ಯೆ ಅದಾವೆ, ಇಲ್ಲಿದ್ರೆ ಇಲ್ಲಿ ಸಮಸ್ಯೆ. ಎಷ್ಟು ದಿನದಿಂದ ಓಡಾಡ್ತೀರಿ ನೀವು ಗ್ಯಾಸ್ಗೋಸ್ಕರ? 15 ಸಿಲಿಂಡರ್ ಸಿಗ್ತಾ ಇಲ್ಲ ನಿಮಗೆ? ಇಲ್ಲ, ಸಿಗ್ತಾ ಇಲ್ಲ. ಎಷ್ಟು ದಿನದಿಂದ ಓಡಾಡ್ತೀರಿ ಸರ್ ತಾವು? ನಾವು 15 ದಿವಸ ಆಯ್ತು ಸರ್. ನಮಗೂ ಸಿಲಿಂಡರ್ ಅಭಾವ ಇದೆ ಸರ್, ಮನೆಯಲ್ಲಿ ತೊಂದರೆ ಆಗಿದೆ. ಕೇಳಿದ್ರಿ ಸ್ಟಾಕ್ ಇಲ್ಲ, ನೋ ಸ್ಟಾಕು, ಇನ್ನು ನಾಳೆ ಬರ್ತಾವೆ ಅಂತಾರೆ. ಅಂದರೆ ನಗರಕ್ಕೆ ಪ್ರಮುಖವಾಗಿ ದಿನ ಬೆಳಗಾದ್ರೆ ಬೇಕಾಗಿರೋಂಥದ್ದು 2,000 ಸಿಲಿಂಡರ್ ಮಾತ್ರ. ಆದರೆ 9,000 ಸಿಲಿಂಡರ್ ಬುಕ್ಕಿಂಗ್ ಆಗಿದೆ. ಹೀಗಾಗಿ ಕೇವಲ 20 ಸಿಲಿಂಡರ್ಗಳು ಮಾತ್ರ ಬಾಕಿ ಉಳಿದಿದ್ದಾವೆ. ಅವುಗಳನ್ನು ಕೂಡ ಈಗ ನಾವು ಹಾಸ್ಟೆಲ್ಗಳಿಗೆ ಮತ್ತು ಶಾಲೆಗಳಿಗೆ ಕೊಳ್ಳೇಬೇಕು, ಹೀಗಾಗಿ ಅವನ್ನ ಎತ್ತಿಟ್ಟಿದ್ದೇವೆ ಅನ್ನೋ ಮಾತನ್ನು ಏಜೆನ್ಸಿಗಳು ಹೇಳ್ತಿದ್ರು. ಆದರೆ ಸದ್ಯಕ್ಕೆ ನೋ ಸ್ಟಾಕ್ ಅನ್ನೋ ಬೋರ್ಡ್ ಹಾಕೋ ಮುಖಾಂತರ ಗ್ಯಾಸ್ ಏಜೆನ್ಸಿಯವರು ಯುದ್ಧದ ತೀವ್ರತೆಯನ್ನು ಮತ್ತಷ್ಟು ತಿರುಗಿಸ್ತಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ತೀವ್ರತೆಯಿಂದಾಗಿ ಈಗ ಇದುವರೆಗೂ ಮನೆಗಳಿಗೆ ಹೊರತುಪಡಿಸಿದ್ರೆ ಅಂಗಡಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಈಗ ಅಂಗಡಿಗೆ ಸಮಸ್ಯೆ ಆದಂಥ ಸಿಲಿಂಡರ್ ಸಮಸ್ಯೆ ಏನಾಗಿತ್ತು ಅದೀಗ ಮನೆಗಳಿಗೂ ತಟ್ಟಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ದಿನವೊಂದಕ್ಕೆ 9,000 ಜನರು ಸಿಲಿಂಡರ್ ಬೇಕು ಅಂತ ಇದೀಗ ಅಪ್ಲೈ ಮಾಡ್ತಾ ಇರುವಂಥದ್ದು. ಆದರೆ ಕೇವಲ 20 ಸಿಲಿಂಡರ್ ಮಾತ್ರ ಬಾಕಿ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿರುವಂಥ HP ಗ್ಯಾಸ್ ಏಜೆನ್ಸಿ ಏನಿದೆ ಅಲ್ಲಿ ಸ್ಟಾಕ್ ಇರೋದಿಲ್ಲ. 33/26 ಇವತ್ತು ಯಾವುದೇ ಕಾರಣಕ್ಕೂ ಸ್ಟಾಕ್ ಇರೋದಿಲ್ಲ ಅನ್ನೋ ಬೋರ್ಡನ್ನು ಹಾಕೋ ಮುಖಾಂತರ ಸಿಬ್ಬಂದಿಗ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಆಚೆ ಈಚೆ ಗ್ರಾಮೀಣ ಭಾಗದಿಂದ ಬರುವಂಥ ಜನರು ಅಥವಾ ಸಿಟಿಲಿರುವಂಥ ಜನರು ತಮ್ಮ ಗ್ಯಾಸ್ನ ಬುಕ್ಕಿಂಗ್ ಆಗಿ ಸಾಕಷ್ಟು ಅಲರ್ಟ್ ನಡೆಸ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಭಾಗದಿಂದ ಬರುವಂಥ ಜನರು ಅವರ ಸಿಲಿಂಡರ್ಗಳನ್ನು ಪರಿಚಯಸ್ಥರ ಮನೆಯಲ್ಲಿ ಅಥವಾ ಅಂಗಡಿಗಳಲ್ಲಿ ಇಟ್ಟು ಓಡಾಡ್ತಿದ್ದಾರೆ. ಕೈಯಲ್ಲಿ ಗ್ಯಾಸ್ ಬುಕ್ಕನ್ನು ಹಿಡಿದು ನನಗೆ ಸಿಲಿಂಡರ್ ಬೇಕಾಗಿತ್ತು, ಮನೆಯಲ್ಲಿ ಒಲೆ ಹಚ್ಚಲಿಕ್ಕೆ ಸಮಸ್ಯೆ ಆಗ್ತಿದೆ ಅನ್ನೋ ವಿಚಾರದಲ್ಲಿ ಈಗ ಓಡಾಡ್ತಾ ಇರುವಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಮಹಿಳೆಯರನ್ನದೇ ಮಕ್ಕಳನ್ನದೇ ಎಲ್ಲರನ್ನ ಬಿಸಿಲಲ್ಲಿ ಕರ್ಕೊಂಡು ಬಂದು ಈಗ ಗ್ಯಾಸ್ನ ಸಿಲಿಂಡರ್ಗಾಗಿ ಅಭಾವ ಏನು ಹೆಚ್ಚಾಗಿದೆ. ಹೀಗಾಗಿ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸಿಲಿಂಡರ್ ಬೇಕು ಅಂತೇಳಿ ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು ಎಲ್ಲರೂ ಬಂದು ಇದೀಗ ಗ್ಯಾಸ್ ಏಜೆನ್ಸಿ ಮುಂದೆ ನಿಂತ್ಕೊಂಡಿರುವಂಥದ್ದು. ಆದರೆ ಪ್ರಮುಖವಾಗಿ ದಿನವೊಂದಕ್ಕೆ 9,000 ಅಂದರೆ ಬೇಕಾಗಿದ್ದು 2,000 ಮಾತ್ರ ಸಿಲಿಂಡರ್ ಬೇಕಾಗಿತ್ತು. ಆದರೆ ಇದೀಗ 9,000 ಒಂದೇ ದಿನಕ್ಕೆ ಇಲ್ಲಿ ಬುಕ್ಕಿಂಗ್ ಆಗ್ತಾ ಇರೋದ್ರಿಂದ ಸಿಲಿಂಡರ್ ಕೊರತೆ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಹೀಗಾಗಿ ಪ್ರಮುಖವಾಗಿ ಈಗ ಅದನ್ನು ಏನು ಏಜೆನ್ಸಿ ಇತ್ತು ಆ ಏಜೆನ್ಸಿಯನ್ನು ಬಾಗಿಲು ಕೂಡ ಹಾಕಿರುವಂಥದ್ದು. ಯಾಕಂದರೆ ಕೇವಲ 20 ಸಿಲಿಂಡರ್ ಉಳಿದಿದ್ದಾವೆ. ಆ ಸಿಲಿಂಡರ್ಗಳು ಕೇವಲ ನಮಗೆ ಹಾಸ್ಟೆಲ್ಗಳಿಗಾಗಿರ್ಬೋದು, ಶಾಲೆಗಳಿಗೆ ಅಡುಗೆ ಮಾಡಲಿಕ್ಕೆ ನೀಡಲೇಬೇಕು, ಸರ್ಕಾರದಿಂದ ಏನು ಇಲಾಖೆಗಳಿದೆ ಅಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾತನಾಡಲಿಕ್ಕೆ ಜನ ಇದ್ರ ಪ್ರಯತ್ನ ಮಾಡ್ತೀನಿ ನಾನು. ಸರ್ ಏನು ಹೇಳ್ತೀರಿ ಸರ್? ಈಗ ಸಿಲಿಂಡರ್ ಸಮಸ್ಯೆ ಆಗ್ತಾಯಿದೆ, ನಾವು ಸ್ಟಾಕನ್ ಬುಕ್ ಕೂಡ ಹಾಕಿದ್ದಾರೆ, ಏನು ಹೇಳ್ತೀರಿ? ಹಲೋ, ಬುಕ್ ಮಾಡಿ ನಾವು 15 ದಿವಸ ಬುಕ್ ಮಾಡಿ ನಾವು ಅಲ್ಲಿ 15 ದಿವಸ ಆಯ್ತು ರೀ, ಇನ್ನೂವರೆಗೆ ಬರ್ತಾ ಇಲ್ಲ. ನಾವು ಬಾಡಿಗೆ ಮನೆ ಇದ್ದವರು ಶ್ರೀಮಂತರಾದ್ರೆ ಅವ್ರ ಮನೆ ಬರ್ತಾವೆ, ಕಟ್ಟಿಗೆ ಹಚ್ಚಿ ಉರಿ ಮಾಡ್ತಾರೆ ಅಥವಾ ರೊಕ್ಕ ಅದು ದುಡ್ಡಿದ್ರೆ ಏನಾರು ಮಾಡ್ಕೊತಾರೆ. ಖಾನಾವಳಿ ರೊಕ್ಕ ಏನು ನಮ್ಮ ಬಡಪಾಯಿಗಳು ನಾವೇ ಮಾಡಬೇಕು, ಸಮಸ್ಯೆ ಇದೆ. ಸಾಲಿ ಸಾಲಿ ಹೋಗ್ತಾರ, ಮನೆಯಲ್ಲಿ ವಯೋವೃದ್ಧರು ಅದಾರ, ಬಡಪಾಯಿಗಳು ನಾವು. ಹಳ್ಳಿಗೆ ಹೋದ್ರೆ ಅಲ್ಲಿ ನಮಗೆ ಸಮಸ್ಯೆ ಅದಾವೆ, ಇಲ್ಲಿದ್ರೆ ಇಲ್ಲಿ ಸಮಸ್ಯೆ. ಎಷ್ಟು ದಿನದಿಂದ ಓಡಾಡ್ತೀರಿ ನೀವು ಗ್ಯಾಸ್ಗೋಸ್ಕರ? 15 ಸಿಲಿಂಡರ್ ಸಿಗ್ತಾ ಇಲ್ಲ ನಿಮಗೆ? ಇಲ್ಲ, ಸಿಗ್ತಾ ಇಲ್ಲ. ಎಷ್ಟು ದಿನದಿಂದ ಓಡಾಡ್ತೀರಿ ಸರ್ ತಾವು? ನಾವು 15 ದಿವಸ ಆಯ್ತು ಸರ್. ನಮಗೂ ಸಿಲಿಂಡರ್ ಅಭಾವ ಇದೆ ಸರ್, ಮನೆಯಲ್ಲಿ ತೊಂದರೆ ಆಗಿದೆ. ಕೇಳಿದ್ರಿ ಸ್ಟಾಕ್ ಇಲ್ಲ, ನೋ ಸ್ಟಾಕು, ಇನ್ನು ನಾಳೆ ಬರ್ತಾವೆ ಅಂತಾರೆ.
ಅಂದರೆ ನಗರಕ್ಕೆ ಪ್ರಮುಖವಾಗಿ ದಿನ ಬೆಳಗಾದ್ರೆ ಬೇಕಾಗಿರೋಂಥದ್ದು 2,000 ಸಿಲಿಂಡರ್ ಮಾತ್ರ. ಆದರೆ 9,000 ಸಿಲಿಂಡರ್ ಬುಕ್ಕಿಂಗ್ ಆಗಿದೆ. ಹೀಗಾಗಿ ಕೇವಲ 20 ಸಿಲಿಂಡರ್ಗಳು ಮಾತ್ರ ಬಾಕಿ ಉಳಿದಿದ್ದಾವೆ. ಅವುಗಳನ್ನು ಕೂಡ ಈಗ ನಾವು ಹಾಸ್ಟೆಲ್ಗಳಿಗೆ ಮತ್ತು ಶಾಲೆಗಳಿಗೆ ಕೊಳ್ಳೇಬೇಕು. ಹೀಗಾಗಿ ಅವನ್ನ ಎತ್ತಿಟ್ಟಿದ್ದೇವೆ ಅನ್ನೋ ಮಾತನ್ನು ಏಜೆನ್ಸಿಗಳು ಹೇಳ್ತಿದ್ರು. ಆದರೆ ಸದ್ಯಕ್ಕೆ ನೋ ಸ್ಟಾಕ್ ಅನ್ನೋ ಬೋರ್ಡ್ ಹಾಕೋ ಮುಖಾಂತರ ಗ್ಯಾಸ್ ಏಜೆನ್ಸಿಯವರು ಯುದ್ಧದ ತೀವ್ರತೆಯನ್ನು ಮತ್ತಷ್ಟು ತಿರುಗಿಸ್ತಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ತೀವ್ರತೆಯಿಂದಾಗಿ ಈಗ ಇದುವರೆಗೂ ಮನೆಗಳಿಗೆ ಹೊರತುಪಡಿಸಿದ್ರೆ ಅಂಗಡಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಈಗ ಅಂಗಡಿಗೆ ಸಮಸ್ಯೆ ಆದಂಥ ಸಿಲಿಂಡರ್ ಸಮಸ್ಯೆ ಏನಾಗಿತ್ತು ಅದೀಗ ಮನೆಗಳಿಗೂ ತಟ್ಟಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ದಿನವೊಂದಕ್ಕೆ 9,000 ಜನರು ಸಿಲಿಂಡರ್ ಬೇಕು ಅಂತ ಇದೀಗ ಅಪ್ಲೈ ಮಾಡ್ತಾ ಇರುವಂಥದ್ದು. ಆದರೆ ಕೇವಲ 20 ಸಿಲಿಂಡರ್ ಮಾತ್ರ ಬಾಕಿ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿರುವಂಥ HP ಗ್ಯಾಸ್ ಏಜೆನ್ಸಿ ಏನಿದೆ ಅಲ್ಲಿ ಸ್ಟಾಕ್ ಇರೋದಿಲ್ಲ. 30/3/26 ಇವತ್ತು ಯಾವುದೇ ಕಾರಣಕ್ಕೂ ಸ್ಟಾಕ್ ಇರೋದಿಲ್ಲ ಅನ್ನೋ ಬೋರ್ಡನ್ನು ಹಾಕೋ ಮುಖಾಂತರ ಸಿಬ್ಬಂದಿ ಈಗ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಆಚೆ ಈಚೆ ಗ್ರಾಮೀಣ ಭಾಗದಿಂದ ಬರುವಂಥ ಜನರು ಅಥವಾ ಸಿಟಿಲಿರುವಂಥ ಜನರು ತಮ್ಮ ಗ್ಯಾಸ್ನ ಬುಕ್ಕಿಂಗ್ ಆಗಿ ಸಾಕಷ್ಟು ಅಲರ್ಟ್ ನಡೆಸ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಭಾಗದಿಂದ ಬರುವಂಥ ಜನರು ಅವರ ಸಿಲಿಂಡರ್ಗಳನ್ನು ಪರಿಚಯಸ್ಥರ ಮನೆಯಲ್ಲಿ ಅಥವಾ ಅಂಗಡಿಗಳಲ್ಲಿ ಇಟ್ಟು ಓಡಾಡ್ತಿದ್ದಾರೆ. ಕೈಯಲ್ಲಿ ಗ್ಯಾಸ್ ಬುಕ್ಕನ್ನು ಹಿಡಿದು ನನಗೆ ಸಿಲಿಂಡರ್ ಬೇಕಾಗಿತ್ತು, ಮನೆಯಲ್ಲಿ ಒಲೆ ಹಚ್ಚಲಿಕ್ಕೆ ಸಮಸ್ಯೆ ಆಗ್ತಿದೆ ಅನ್ನೋ ವಿಚಾರದಲ್ಲಿ ಈಗ ಓಡಾಡ್ತಾ ಇರುವಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಮಹಿಳೆಯರನ್ನದೇ ಮಕ್ಕಳನ್ನದೇ ಎಲ್ಲರನ್ನ ಬಿಸಿಲಲ್ಲಿ ಕರ್ಕೊಂಡು ಬಂದು ಈಗ ಗ್ಯಾಸ್ನ ಸಿಲಿಂಡರ್ಗಾಗಿ ಅಭಾವ ಏನು ಹೆಚ್ಚಾಗಿದೆ. ಹೀಗಾಗಿ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸಿಲಿಂಡರ್ ಬೇಕು ಅಂತೇಳಿ ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು ಎಲ್ಲರೂ ಬಂದು ಇದೀಗ ಗ್ಯಾಸ್ ಏಜೆನ್ಸಿ ಮುಂದೆ ನಿಂತ್ಕೊಂಡಿರುವಂಥದ್ದು. ಆದರೆ ಪ್ರಮುಖವಾಗಿ ದಿನವೊಂದಕ್ಕೆ 9,000 ಅಂದರೆ ಬೇಕಾಗಿದ್ದು 2,000 ಮಾತ್ರ ಸಿಲಿಂಡರ್ ಬೇಕಾಗಿತ್ತು. ಆದರೆ ಇದೀಗ 9,000 ಒಂದೇ ದಿನಕ್ಕೆ ಇಲ್ಲಿ ಬುಕ್ಕಿಂಗ್ ಆಗ್ತಾ ಇರೋದ್ರಿಂದ ಸಿಲಿಂಡರ್ ಕೊರತೆ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಹೀಗಾಗಿ ಪ್ರಮುಖವಾಗಿ ಈಗ ಅದನ್ನು ಏನು ಏಜೆನ್ಸಿ ಇತ್ತು ಆ ಏಜೆನ್ಸಿಯನ್ನು ಬಾಗಿಲು ಕೂಡ ಹಾಕಿರುವಂಥದ್ದು. ಯಾಕಂದರೆ ಕೇವಲ 20 ಸಿಲಿಂಡರ್ ಉಳಿದಿದ್ದಾವೆ. ಆ ಸಿಲಿಂಡರ್ಗಳು ಕೇವಲ ನಮಗೆ ಹಾಸ್ಟೆಲ್ಗಳಿಗಾಗಿರ್ಬೋದು, ಶಾಲೆಗಳಿಗೆ ಅಡುಗೆ ಮಾಡಲಿಕ್ಕೆ ನೀಡಲೇಬೇಕು. ಸರ್ಕಾರದಿಂದ ಏನು ಇಲಾಖೆಗಳಿದೆ ಅಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾತನಾಡಲಿಕ್ಕೆ ಜನ ಇದ್ರ ಪ್ರಯತ್ನ ಮಾಡ್ತೀನಿ ನಾನು. ಸರ್ ಏನು ಹೇಳ್ತೀರಿ ಸರ್? ಈಗ ಸಿಲಿಂಡರ್ ಸಮಸ್ಯೆ ಆಗ್ತಾಯಿದೆ, ನಾವು ಸ್ಟಾಕನ್ನು ಬುಕ್ ಕೂಡ ಹಾಕಿದ್ದಾರೆ, ಏನು ಹೇಳ್ತೀರಿ? ಹಲೋ, ಬುಕ್ ಮಾಡಿ ನಾವು 15 ದಿವಸ ಬುಕ್ ಮಾಡಿ ನಾವು ಅಲ್ಲಿ 15 ದಿವಸ ಆಯ್ತು ರೀ, ಇನ್ನೂವರೆಗೆ ಬರ್ತಾ ಇಲ್ಲ. ನಾವು ಬಾಡಿಗೆ ಮನೆ ಇದ್ದವರು ಶ್ರೀಮಂತರಾದ್ರೆ ಅವ್ರ ಮನೆ ಹಿಂಬಿಡ್ತಾವೆ, ಕಟ್ಟಿಗೆ ಹಚ್ಚಿ ಉರಿ ಮಾಡ್ತಾರೆ ಅಥವಾ ರೊಕ್ಕ ಅದು ದುಡ್ಡಿದ್ರೆ ಏನಾದ್ರು ಮಾಡ್ಕೊತಾರೆ. ಖಾನಾವಳಿ ರೊಕ್ಕ ಏನು ನಮ್ಮ ಬಡಪಾಯಿಗಳು ನಾವೇ ಮಾಡಬೇಕು. ಸಮಸ್ಯೆ ಇದೆ. ಸಾಲಿ ಊಟ ಸಾಲಿ ಹೋಗ್ತಾರ, ಮನೆಯಲ್ಲಿ ವಯೋವೃದ್ಧರು ಅದಾರ, ಬಡಪಾಯಿಗಳು ನಾವು. ಹಳ್ಳಿಗೆ ಹೋದ್ರೆ ಅಲ್ಲಿ ನಮಗೆ ಸಮಸ್ಯೆ ಅದಾವೆ, ಇಲ್ಲಿದ್ರೆ ಇಲ್ಲಿ ಸಮಸ್ಯೆ. ಎಷ್ಟು ದಿನದಿಂದ ಓಡಾಡ್ತೀರಿ ನೀವು ಗ್ಯಾಸ್ಗೋಸ್ಕರ? 15 ದಿವಸ ಆಯ್ತು. 15 ಸಿಲಿಂಡರ್ ಸಿಗ್ತಾ ಇಲ್ಲ ನಿಮಗೆ? ಇಲ್ಲ, ಸಿಗ್ತಾ ಇಲ್ಲ. ಎಷ್ಟು ದಿನದಿಂದ ಓಡಾಡ್ತೀರಿ ಸರ್ ತಾವು? ನಾವು 15 ದಿವಸ ಆಯ್ತು ಸರ್. ನಮಗೂ ಸಿಲಿಂಡರ್ ಅಭಾವ ಇದೆ ಸರ್. ಮನೆಯಲ್ಲಿ ತೊಂದರೆ ಆಗಿದೆ. ಕೇಳಿದ್ರಿ ಸ್ಟಾಕ್ ಇಲ್ಲ, ನೋ ಸ್ಟಾಕು, ಇನ್ನು ನಾಳೆ ಬರ್ತಾವೆ ಅಂತಾರೆ. ಅಂದರೆ ನಗರಕ್ಕೆ ಪ್ರಮುಖವಾಗಿ ದಿನ ಬೆಳಗಾದ್ರೆ ಬೇಕಾಗಿರೋಂಥದ್ದು 2,000 ಸಿಲಿಂಡರ್ ಮಾತ್ರ. ಆದರೆ 9,000 ಸಿಲಿಂಡರ್ ಬುಕ್ಕಿಂಗ್ ಆಗಿದೆ. ಹೀಗಾಗಿ ಕೇವಲ 20 ಸಿಲಿಂಡರ್ಗಳು ಮಾತ್ರ ಬಾಕಿ ಉಳಿದಿದ್ದಾವೆ. ಅವುಗಳನ್ನು ಕೂಡ ಈಗ ನಾವು ಹಾಸ್ಟೆಲ್ಗಳಿಗೆ ಮತ್ತು ಶಾಲೆಗಳಿಗೆ ಕೊಳ್ಳೇಬೇಕು. ಹೀಗಾಗಿ ಅವನ್ನ ಎತ್ತಿಟ್ಟಿದ್ದೇವೆ ಅನ್ನೋ ಮಾತನ್ನು ಏಜೆನ್ಸಿಗಳು ಹೇಳ್ತಿದ್ರು. ಆದರೆ ಸದ್ಯಕ್ಕೆ ನೋ ಸ್ಟಾಕ್ ಅನ್ನೋ ಬೋರ್ಡ್ ಹಾಕೋ ಮುಖಾಂತರ ಗ್ಯಾಸ್ ಏಜೆನ್ಸಿಯವರು ಯುದ್ಧದ ತೀವ್ರತೆಯನ್ನು ಮತ್ತಷ್ಟು ತಿರುಗಿಸ್ತಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ತೀವ್ರತೆಯಿಂದಾಗಿ ಈಗ ಇದುವರೆಗೂ ಮನೆಗಳಿಗೆ ಹೊರತುಪಡಿಸಿದ್ರೆ ಅಂಗಡಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಈಗ ಅಂಗಡಿಗೆ ಸಮಸ್ಯೆ ಆದಂಥ ಸಿಲಿಂಡರ್ ಸಮಸ್ಯೆ ಏನಾಗಿತ್ತು ಅದೀಗ ಮನೆಗಳಿಗೂ ತಟ್ಟಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ದಿನವೊಂದಕ್ಕೆ 9,000 ಜನರು ಸಿಲಿಂಡರ್ ಬೇಕು ಅಂತ ಇದೀಗ ಅಪ್ಲೈ ಮಾಡ್ತಾ ಇರುವಂಥದ್ದು. ಆದರೆ ಕೇವಲ 20 ಸಿಲಿಂಡರ್ ಮಾತ್ರ ಬಾಕಿ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿರುವಂಥ HP ಗ್ಯಾಸ್ ಏಜೆನ್ಸಿ ಏನಿದೆ ಅಲ್ಲಿ ಸ್ಟಾಕ್ ಇರೋದಿಲ್ಲ. 30/3/26 ಇವತ್ತು ಯಾವುದೇ ಕಾರಣಕ್ಕೂ ಸ್ಟಾಕ್ ಇರೋದಿಲ್ಲ ಅನ್ನೋ ಬೋರ್ಡನ್ನು ಹಾಕೋ ಮುಖಾಂತರ ಸಿಬ್ಬಂದಿ ಈಗ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಆಚೆ ಈಚೆ ಗ್ರಾಮೀಣ ಭಾಗದಿಂದ ಬರುವಂಥ ಜನರು ಅಥವಾ ಸಿಟಿಲಿರುವಂಥ ಜನರು ತಮ್ಮ ಗ್ಯಾಸ್ನ ಬುಕ್ಕಿಂಗ್ ಆಗಿ ಸಾಕಷ್ಟು ಅಲರ್ಟ್ ನಡೆಸ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಭಾಗದಿಂದ ಬರುವಂಥ ಜನರು ಅವರ ಸಿಲಿಂಡರ್ಗಳನ್ನು ಪರಿಚಯಸ್ಥರ ಮನೆಯಲ್ಲಿ ಅಥವಾ ಅಂಗಡಿಗಳಲ್ಲಿ ಇಟ್ಟು ಓಡಾಡ್ತಿದ್ದಾರೆ. ಕೈಯಲ್ಲಿ ಗ್ಯಾಸ್ ಬುಕ್ಕನ್ನು ಹಿಡಿದು ನನಗೆ ಸಿಲಿಂಡರ್ ಬೇಕಾಗಿತ್ತು, ಮನೆಯಲ್ಲಿ ಒಲೆ ಹಚ್ಚಲಿಕ್ಕೆ ಸಮಸ್ಯೆ ಆಗ್ತಿದೆ ಅನ್ನೋ ವಿಚಾರದಲ್ಲಿ ಈಗ ಓಡಾಡ್ತಾ ಇರುವಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಮಹಿಳೆಯರನ್ನದೇ ಮಕ್ಕಳನ್ನದೇ ಎಲ್ಲರನ್ನ ಬಿಸಿಲಲ್ಲಿ ಕರ್ಕೊಂಡು ಬಂದು ಈಗ ಗ್ಯಾಸ್ನ ಸಿಲಿಂಡರ್ಗಾಗಿ ಅಭಾವ ಏನು ಹೆಚ್ಚಾಗಿದೆ. ಹೀಗಾಗಿ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸಿಲಿಂಡರ್ ಬೇಕು ಅಂತೇಳಿ ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು ಎಲ್ಲರೂ ಬಂದು ಇದೀಗ ಗ್ಯಾಸ್ ಏಜೆನ್ಸಿ ಮುಂದೆ ನಿಂತ್ಕೊಂಡಿರುವಂಥದ್ದು. ಆದರೆ ಪ್ರಮುಖವಾಗಿ ದಿನವೊಂದಕ್ಕೆ 9,000 ಅಂದರೆ ಬೇಕಾಗಿದ್ದು 2,000 ಮಾತ್ರ ಸಿಲಿಂಡರ್ ಬೇಕಾಗಿತ್ತು. ಆದರೆ ಇದೀಗ 9,000 ಒಂದೇ ದಿನಕ್ಕೆ ಇಲ್ಲಿ ಬುಕ್ಕಿಂಗ್ ಆಗ್ತಾ ಇರೋದ್ರಿಂದ ಸಿಲಿಂಡರ್ ಕೊರತೆ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಹೀಗಾಗಿ ಪ್ರಮುಖವಾಗಿ ಈಗ ಅದನ್ನು ಏನು ಏಜೆನ್ಸಿ ಇತ್ತು ಆ ಏಜೆನ್ಸಿಯನ್ನು ಬಾಗಿಲು ಕೂಡ ಹಾಕಿರುವಂಥದ್ದು. ಯಾಕಂದರೆ ಕೇವಲ 20 ಸಿಲಿಂಡರ್ ಉಳಿದಿದ್ದಾವೆ. ಆ ಸಿಲಿಂಡರ್ಗಳು ಕೇವಲ ನಮಗೆ ಹಾಸ್ಟೆಲ್ಗಳಿಗಾಗಿರ್ಬೋದು, ಶಾಲೆಗಳಿಗೆ ಅಡುಗೆ ಮಾಡಲಿಕ್ಕೆ ನೀಡಲೇಬೇಕು. ಸರ್ಕಾರದಿಂದ ಏನು ಇಲಾಖೆಗಳಿದೆ ಅಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾತನಾಡಲಿಕ್ಕೆ ಜನ ಇದ್ರ ಪ್ರಯತ್ನ ಮಾಡ್ತೀನಿ ನಾನು. ಸರ್ ಏನು ಹೇಳ್ತೀರಿ ಸರ್? ಈಗ ಸಿಲಿಂಡರ್ ಸಮಸ್ಯೆ ಆಗ್ತಾಯಿದೆ, ನಾವು ಸ್ಟಾಕನ್ನು ಬುಕ್ ಕೂಡ ಹಾಕಿದ್ದಾರೆ, ಏನು ಹೇಳ್ತೀರಿ? ಹಲೋ, ಬುಕ್ ಮಾಡಿ ನಾವು 15 ದಿವಸ ಬುಕ್ ಮಾಡಿ ನಾವು ಅಲ್ಲಿ 15 ದಿವಸ ಆಯ್ತು ರೀ, ಇನ್ನೂವರೆಗೆ ಬರ್ತಾ ಇಲ್ಲ. ನಾವು ಬಾಡಿಗೆ ಮನೆ ಇದ್ದವರು ಶ್ರೀಮಂತರಾದ್ರೆ ಅವ್ರ ಮನೆ ಹಿಂಬಿಡ್ತಾವೆ, ಕಟ್ಟಿಗೆ ಹಚ್ಚಿ ಉರಿ ಮಾಡ್ತಾರೆ ಅಥವಾ ರೊಕ್ಕ ಅದು ದುಡ್ಡಿದ್ರೆ ಏನಾದ್ರು ಮಾಡ್ಕೊತಾರೆ. ಖಾನಾವಳಿ ರೊಕ್ಕ ಏನು ನಮ್ಮ ಬಡಪಾಯಿಗಳು ನಾವೇ ಮಾಡಬೇಕು. ಸಮಸ್ಯೆ ಇದೆ. ಸಾಲಿ ಊಟ ಸಾಲಿ ಹೋಗ್ತಾರ, ಮನೆಯಲ್ಲಿ ವಯೋವೃದ್ಧರು ಅದಾರ,
ಬಡಪಾಯಿಗಳು ನಾವು ಹಳ್ಳಿಗೆ ಹೋದ್ರೆ ಅಲ್ಲಿ ನಮಗೆ ಸಮಸ್ಯೆ ಅದಾವೆ, ಇಲ್ಲಿದ್ರೆ ಇಲ್ಲಿ ಸಮಸ್ಯೆ. ಎಷ್ಟು ದಿನದಿಂದ ಓಡಾಡ್ತೀರಿ ನೀವು ಗ್ಯಾಸ್ಗೋಸ್ಕರ? 15 ಸಿಲಿಂಡರ್ ಸಿಗ್ತಾ ಇಲ್ಲ ನಿಮಗೆ? ಇಲ್ಲ, ಸಿಗ್ತಾ ಇಲ್ಲ. ಎಷ್ಟು ದಿನದಿಂದ ಓಡಾಡ್ತೀರಿ ಸರ್ ತಾವು? ನಾವು 15 ದಿವಸ ಆಯ್ತು ಸರ್. ನಮಗೂ ಸಿಲಿಂಡರ್ ಅಭಾವ ಇದೆ ಸರ್. ಮನೆಯಲ್ಲಿ ತೊಂದರೆ ಆಗಿದೆ. ಕೇಳಿದ್ರಿ ಸ್ಟಾಕ್ ಇಲ್ಲ, ನೋ ಸ್ಟಾಕು, ಇನ್ನು ನಾಳೆ ಬರ್ತಾವೆ ಅಂತಾರೆ. ಅಂದರೆ ನಗರಕ್ಕೆ ಪ್ರಮುಖವಾಗಿ ದಿನ ಬೆಳಗಾದ್ರೆ ಬೇಕಾಗಿರೋಂಥದ್ದು 2000 ಸಿಲಿಂಡರ್ ಮಾತ್ರ. ಆದರೆ 9000 ಸಿಲಿಂಡರ್ ಬುಕ್ಕಿಂಗ್ ಆಗಿದೆ. ಹೀಗಾಗಿ ಕೇವಲ 20 ಸಿಲಿಂಡರ್ಗಳು ಮಾತ್ರ ಬಾಕಿ ಉಳಿದಿದ್ದಾವೆ. ಅವುಗಳನ್ನು ಕೂಡ ಈಗ ನಾವು ಹಾಸ್ಟೆಲ್ಗಳಿಗೆ ಮತ್ತು ಶಾಲೆಗಳಿಗೆ ಕೊಳ್ಳೇಬೇಕು. ಹೀಗಾಗಿ ಅವನ್ನ ಎತ್ತಿಟ್ಟಿದ್ದೇವೆ ಅನ್ನೋ ಮಾತನ್ನು ಏಜೆನ್ಸಿಗಳು ಹೇಳ್ತಿದ್ರು. ಆದರೆ ಸದ್ಯಕ್ಕೆ ನೋ ಸ್ಟಾಕ್ ಅನ್ನೋ ಬೋರ್ಡ್ ಹಾಕೋ ಮುಖಾಂತರ ಗ್ಯಾಸ್ ಏಜೆನ್ಸಿಯವರು ಯುದ್ಧದ ತೀವ್ರತೆಯನ್ನು ಮತ್ತಷ್ಟು ತಿರುಗಿಸ್ತಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.